ಸೊ ನನಗೆ ಕಾಲ್ಗೆ ಲೆಫ್ಟ್ ಲೆಗ್ಗಿಗೆ ಸ್ವಲ್ಪ ಒಂದು ಪಿಂಪಲ್ ಥರ ಇದ್ದಿತ್ತು ಲಾಸ್ಟಲ್ಲಿ. ಅದು ಪೇಯ್ನ್ ಕಿಲ್ಲರ್ ತೊಗೊಂಡ್ವಿ, ಆಗಲಿಲ್ಲ. ಮತ್ತೆ ಅದು ಸ್ವಲ್ಪ ಜಾಸ್ತಿಯಾಗಿ ಸ್ವೆಲ್ಲಿಂಗ್ ಎಲ್ಲ ಬಂದುಬಿಡ್ತು. ಸ್ವೆಲ್ಲಿಂಗ್ ಬಂದಮೇಲೆ ಹಾಸ್ಪಿಟ್ಲಿಗೆ ಬೇರೆ ಕಡೆ ಹೋದ್ವಿ. ನಮ್ಮ ರೆಗ್ಯುಲರ್ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡಿದ್ವಿ. ಅವರೊಂದು 2 ವೀಕ್ಸ್ ಪೇಯ್ನ್ ಕಿಲ್ಲರ್ಸು ಮತ್ತು ಚೆಕ್ ಮಾಡಿದ್ರು. ಒಂದು ಅದೇನು ಕಂಪ್ಲೀಟ್ ಆಗಲಿಲ್ಲ. ಏನು ಮೆಡಿಸಿನ್ಸ್ ತೊಗೊಳ್ತಾಯಿದ್ವೋ ಅದು ಪವರ್ ಇರೋರು ಮಾತ್ರ ಪೇಯ್ನ್ ಇರ್ತಾರಲ್ಲ. ಆಮೇಲೆ ನೆಕ್ಸ್ಟ್ ಇದು ಡೋಸೇಜ್ ಆಗಿದ ತಕ್ಷಣ ಪೇಯ್ನ್ ಜಾಸ್ತಿ ಆಗ್ತವೆ. ಸೊ ಅವ್ರು ಮತ್ತೆ ಕೇಳಿದಾಗ, ಸೊ ನಮ್ಗೆ ಇಲ್ಲಿ ಹಿಮಾಲ್ಸ್ ಅಂತ ಹಾಸ್ಪಿಟ್ಲ್ ಇದೆ, ಡಾಕ್ಟರ್ ಹರೀಶ್ ಹತ್ರ ಫಸ್ಟ್ ಟೈಮ್ ಮಾತಾಡಿದ್ವಿ. ಅವ್ರು ಚೆಕ್ ಮಾಡಿದ್ರು, ಈ ಥರ ಕ್ಲೀನ್ ಮಾಡಬೇಕು, ಇದು ಮಾಡಬೇಕು, ಒಂದು ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೀನ್ ಮಾಡಿದ್ರೆ ವಾಸಿ ಆಗುತ್ತೆ, ಬಟ್ ಸ್ವಲ್ಪ ಪ್ರಾಸೆಸ್ ಸ್ಲೋ ಇದೆ, ಇಂಪ್ರೂವ್ ಆಗೋದಕ್ಕೆ ಅಂತ ಹೇಳಿದ್ರು. ಸೊ ಡಾಕ್ಟ್ರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು ನಾವು ಓಕೆ ಅಂತ ಟ್ರೀಟ್ಮೆಂಟ್ಗೆ ಅಗ್ರಿ ಮಾಡಿದ್ವಿ. ಅದೇ ಪ್ರಕಾರ ಮಾಡಿದ್ರು. ಬಟ್ ಎವ್ರಿ ಸೊ ಡೇ ಬೈ ಡೇ 2 ಡೇಸ್ ಒನ್ಸು ಡ್ರೆಸ್ಸಿಂಗ್ ಹೇಳಿದ್ರು. ಅದೇ ಪ್ರಕಾರ ಬಂದ್ವಿ, ತಗೊಂಡ್ವಿ. ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ವಾಸಿ ಆಗ್ತಾ ಬಂದಿದೆ, ವಾಸಿ ಆಗಿದೆ. ಇವಾಗ ಆಲ್ಮೋಸ್ಟ್ 4th ಇವತ್ತು ನನಗೆ ಡ್ರೆಸ್ಸಿಂಗು. ಆಲ್ಮೋಸ್ಟ್ 90% ಐ ಗೆಟ್ ರಿಕವರ್ಡ್. ಸೊ ಟ್ರೀಟ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಲೈಕ್ ಐ ಕ್ಯಾನ್ ಕಾನ್ಫಿಡೆನ್ಸ್. ಅಂಡ್ ಯಾರು ಬೇಕಾದ್ರೂ ಬಂದು ಟ್ರೀಟ್ಮೆಂಟ್ ತೊಗೋಬೋದು, ಗುಡ್ ಟ್ರೀಟ್ಮೆಂಟ್ ಸಿಗುತ್ತೆ. ದಟ್ಸ್ ಮೈ ಪರ್ಸನಲ್ ಒಪಿನಿಯನ್.